ಆತ್ಮಕ್ಕೂ ಮತ್ತು ದೇವರಿಗೂ ಇರುವ ವ್ಯತ್ಯಾಸ ಏನು, ಅಥವಾ ಎರಡು ಒಂದೇನಾ? ಕೆಲವೊಬ್ರು ಏನ್ ಅನ್ಕೊಂತಾರೆ, ದೇವರು ಕೂಡ ಆತ್ಮ ಅಂತ. ನೋಡಿ, ನಮಗೆ ದೇವರು ಅನ್ನೋದ್ರ ಬಗ್ಗೆ ಕ್ಲಾರಿಟಿ ಇರಬೇಕು. ನಮಗೆ ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ ಅಂದ್ರೆ ಅದನ್ನ ಹಂಗೆ ಹೋಲಿಸ್ಕೊಂತ ಹೋಗ್ತೀವಿ. ಹಾಗಾಗಿ ಮುಖ್ಯವಾಗಿ ಭಗವಂತನ ಬಗ್ಗೆ, ದೇವರ ಬಗ್ಗೆ, ಹೌದು ಇದು ದೇವರು ಅನ್ನೋ ಒಂದು ತಿಳುವಳಿಕೆ ನಮಗಿರ್ಬೇಕು. ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಇವಾಗ ನೋಡೋಣ, ಆತ್ಮಕ್ಕೂ ಮತ್ತೆ ದೇವರಿಗೂ ಇರುವ ಒಂದು ವ್ಯತ್ಯಾಸ ಏನು, ಎರಡು ಒಂದೇನಾ? ಆತ್ಮ ಅಂದ್ರೆ ಏನು? ಏನು ಆತ್ಮ ಅಂದ್ರೆ? ಧಾರ್ಮಿಕ ಗ್ರಂಥಗಳಲ್ಲಿ ಆತ್ಮದ ಬಗ್ಗೆ ಇದೆ. ಮನುಷ್ಯನ ಒಳಗಡೆ ಆತ್ಮ ಇದೆ, ಭಗವಂತ ಅದನ್ನ ಸೃಷ್ಟಿ ಮಾಡಿದ್ದಾನೆ, ಭಗವಂತ ನಮ್ಮಲ್ಲಿ ಆತ್ಮ ಇಟ್ಟಿದ್ದಾನೆ. ಆದ್ರೆ ಆತ್ಮ ಅನ್ನೋದು ಹೇಗಿದೆ ನೋಡಿ, ಈ ಸಿನಿಮಾಗಳಲ್ಲಿ ತೋರಿಸ್ತಾ ಇರ್ತಾರೆ, ಆತ್ಮ ಅಂದ್ರೆ ಒಂದು ದೇಹದಲ್ಲಿರೋ ಒಂದು ದೀಪ ತರ ಇರುತ್ತೆ, ಅದು ಹಾರಿ ಹೋಗುತ್ತೆ. ಮತ್ತೆ ಕೆಲವೊಬ್ರು ಇಲ್ಲಿರುತ್ತೆ ಆತ್ಮ ಅಂತ ಹೇಳ್ತಾರೆ, ಮತ್ತೆ ಇನ್ ಕೆಲವೊಬ್ರು ಹಾರ್ಟ್ ಅಲ್ಲಿ ಇರುತ್ತೆ ಅಂತಾರೆ. ಬೇರೆ ಬೇರೆ ಆದ ಒಂದು ರೀತಿಯಲ್ಲಿ ನಂಬಿಕೆಗಳಿದ್ದಾವೆ. ಆತ್ಮ ಅಂದ್ರೆ ಅದು ದೇಹದಲ್ಲಿ ಈ ಭಾಗದಲ್ಲಿ ಇದೆ ಅಂತ. ಆದ್ರೆ ನೋಡಿ, ಇದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಭಗವಂತನಿಗೆ ಗೊತ್ತು ಇದರ ಒಂದು ಸಂಪೂರ್ಣವಾದ ಒಂದು ಜ್ಞಾನ, ಆತ್ಮ ಅನ್ನೋದು ಇದೆ. ಇದನ್ನ ಹೇಗೆ ನಾವು ತಿಳ್ಕೊಳ್ಳೋದು ಅಂತಂದ್ರೆ, ನೋಡಿ, ಈ ಭೂಮಿ ಮೇಲೆ ಸಾಕಷ್ಟು ಜೀವಿಗಳಿದಾವೆ ಅಲ್ವಾ, ಸಾಕಷ್ಟು ಜೀವಿಗಳಿದಾವೆ. ಅವುಗಳಿಗೂ ಮತ್ತೆ ಮನುಷ್ಯನಿಗೂ ಹೋಲಿಕೆ ಮಾಡಿದ್ರೆ ಸ್ವಲ್ಪ ವ್ಯತ್ಯಾಸ ಇದೆ. ನೋಡಿ, ಪ್ರಾಣಿಗಳಿಗೂ ಊಟ, ನಿದ್ದೆ, ಕಾಮ, ಮತ್ತೆ ಸಂಸಾರ, ಒಂದು ಫ್ಯಾಮಿಲಿ, ಅವು ಕೂಡ ಮನೆ ಕಟ್ತವೆ, ಅವುಗಳಿಗೂ ಕೂಡ ಭಾವನೆ ಇದಾವೆ, ಪ್ರೀತಿ ಇದೆ, ಕರುಣೆ ಇದೆ. ಅದೇ ರೀತಿಯಲ್ಲಿ ಮನುಷ್ಯನಲ್ಲೂ ಕೂಡ ಊಟ, ನಿದ್ದೆ, ಕಾಮ, ಮತ್ತೆ ನಮ್ಮಲ್ಲಿ ಕೂಡ ಪ್ರೀತಿ, ಕರುಣೆ ಇದೆ. ನಾವು ಮನೆ ಕಟ್ತೀವಿ, ನಾವು ಮಕ್ಕಳು ಮಾಡ್ತೀವಿ. ಆದ್ರೆ ಮನುಷ್ಯನಿಗಿರೋ ವ್ಯತ್ಯಾಸ ಏನು ಅಂತಂದ್ರೆ, ಮನುಷ್ಯಲ್ಲಿರೋ ಒಂದು ಸ್ಪೆಷಾಲಿಟಿ ಏನು ಅಂತಂದ್ರೆ, ನೋಡಿ, ನಾವು ಆಲೋಚನೆ ಮಾಡ್ತೀವಿ, ನಾವು ಸರಿ ತಪ್ಪುಗಳನ್ನ ಗುರುತಿಸ್ತೀವಿ, ಹೌದು ಇದು ಒಳ್ಳೆಯದು ಅಂತ ನಾವು ಅದನ್ನ ಗ್ರಹಿಸ್ತೀವಿ. ಇದು ಪ್ರಾಣಿಗಳಲ್ಲಿ ಇಲ್ಲ. ನೋಡಿ, ಎಷ್ಟೋ ಜನ ಇದನ್ನ ವಿರೋಧಿಸ್ತಾರೆ, ಆಧ್ಯಾತ್ಮಿಕ ವ್ಯಕ್ತಿಗಳು. ಏನಂದ್ರೆ ಯೋಚನೆ ಮಾಡಬೇಡಿ ಅಂತ ಹೇಳ್ತಾರೆ. ನೋಡಿ, ನನ್ನ ಪ್ರಕಾರ ಯಾರು ಯೋಚನೆ ಮಾಡೋದಿಲ್ವೋ, ಯಾರು ಆಲೋಚನೆ ಮಾಡೋದಿಲ್ವೋ, ಯಾರು ಸರಿ ತಪ್ಪುಗಳನ್ನ ಸರಿಯಾಗಿ ಬಿಡಿಸಿ ನೋಡೋದಿಲ್ವೋ, ಅವರೆಲ್ಲರೂ ಪ್ರಾಣಿಗಳ ಸಮ. ಯಾಕಂದ್ರೆ ನೋಡಿ, ನಮ್ಮಲ್ಲಿ ಆ ಒಂದು ಶಕ್ತಿ ಭಗವಂತ ಇಟ್ಟಿದ್ದಾನೆ ಅಂತಂದ್ರೆ ಅದಕ್ಕೆ ಏನಾದ್ರು ಒಂದು ದೊಡ್ಡದಾದ ಒಂದು ಕಾರಣ ಇದ್ದೇ ಇರುತ್ತೆ. ನಮ್ಮಲ್ಲಿ ಆಲೋಚನೆ ಮಾಡೋ ಶಕ್ತಿ ಇದೆ ಅಂತಂದ್ರೆ ಅದಕ್ಕೆ ದೊಡ್ಡದಾದ ಕಾರಣ ಇದ್ದೇ ಇರುತ್ತೆ. ಸುಮ್ನೆ ಯಾವುದು ಭಗವಂತ ನಮಗೆ ಕೊಟ್ಟಿರೋದಿಲ್ಲ, ನಾವು ಅದನ್ನ ಉಪಯೋಗಿಸ್ಬೇಕು. ಏನಕ್ಕಂದ್ರೆ ನಮ್ಮ ಒಳ್ಳೇದಕ್ಕೇನೆ. ಅವನ್ ಪ್ರಜ್ಞೆ ಇದೆ ಅಲ್ವಾ, ಹೌದು ಇದು ಒಳ್ಳೇದು, ಹೌದು ಇದು ಕೆಟ್ಟದ್ದು, ಇದರಿಂದ ನಾನು ದೂರ ಇರಬೇಕು ಅನ್ನೋ ಒಂದು ಪ್ರಜ್ಞೆ ಇದೆ ಅಲ್ವಾ. ಇದು ಒಂದು ಆತ್ಮದ ಒಂದು ಭಾಗ ಅಂತ ಹೇಳ್ಬೋದು, ಆತ್ಮದ ಒಂದು ಗುಣ. ಮತ್ತೆ ನೋಡಿ, ನಮ್ಮಲ್ಲಿ ಆತ್ಮ ಇರೋದ್ರಿಂದಾನೇ ನಾವು ದೇವರು, ಭಗವಂತ ಅಂತ ಹೇಳಿ ಭಗವಂತನ ಧ್ಯಾನ ಮಾಡ್ತಿರ್ತೀವಿ, ದೇವರ ಮೇಲೆ ಭರವಸೆ ಇಡ್ತೀವಿ, ನಂಬಿಕೆಗಳನ್ನ ಇಡ್ತೀವಿ. ಮತ್ತೆ ನೋಡಿ, ನಮ್ಮಲ್ಲಿ ಯೋಚನೆ ಮಾಡೋ ಬುದ್ಧಿ ಶಕ್ತಿ ಇರೋದ್ರಿಂದಾನೇ ನಾವು ದೊಡ್ಡ ದೊಡ್ಡ ಮನೆಗಳನ್ನ ಕಟ್ಟಿದೀವಿ, ವಿಮಾನಲ್ಲಿ ಪ್ರಯಾಣ ಮಾಡ್ತೀವಿ, ಇವುಗಳನ್ನೆಲ್ಲ ರೆಡಿ ಮಾಡಿದೀವಿ. ಏನಕ್ಕೆ? ನಮ್ಮಲ್ಲಿ ಆ ಒಂದು ಬುದ್ಧಿ ಶಕ್ತಿ ಇರೋದ್ರಿಂದ. ಪ್ರಾಣಿಗಳಿಗೆ ಈ ಒಂದು ಸ್ಪೆಷಾಲಿಟಿ ಇಲ್ಲ. ಅವಕ್ಕೇನಾದ್ರು ಇದ್ದಿದ್ರೆ ಅವು ಕೂಡ ಇವಾಗ ಬಿಲ್ಡಿಂಗ್ ಅಲ್ಲಿ ದೊಡ್ಡ ದೊಡ್ಡ ಬಸ್ಸು, ಕಾರು ಎಲ್ಲ ರೆಡಿ ಮಾಡ್ಕೊಂಡು ಅವು ಕೂಡ ಅವುಗಳಲ್ಲಿ ಪ್ರಯಾಣ ಮಾಡ್ತಿದ್ವು. ಆದ್ರೆ ಪ್ರಾಣಿಗಳಲ್ಲಿ ಇವು ಇಲ್ಲ. ಮನುಷ್ಯನಿಗೆ ಇದೆ, ನಮ್ಮಲ್ಲಿ ಇದೆ. ನಮಗೆ ಏನಂತಂದ್ರೆ ಫ್ರೀಡಮ್ ಇದೆ. ನೋಡಿ, ನಾವು ಹೇಗ್ ಬೇಕಾದ್ರೂ ಬದುಕಬಹುದು. ಭಗವಂತ ಫ್ರೀಡಮ್ ಅನ್ನ ಕೊಟ್ಟಿದ್ದಾನೆ. ಇವಾಗ ಒಬ್ಬ ವ್ಯಕ್ತಿಗೆ ನೀನು ಹಿಂಗೆ ಬದುಕಬೇಕು ಅಂತ ನಾವು ಕಂಡೀಷನ್ ಹಾಕಕ್ಕಾಗಲ್ಲ. ಆ ವ್ಯಕ್ತಿಯನ್ನ ಬಲವಂತವಾಗಿ ಆ ವ್ಯಕ್ತಿಗೆ ಟಾರ್ಚರ್ ಕೊಡಕ್ಕಾಗಲ್ಲ. ಇಲ್ಲ, ನೀನು ಇದೇ ದಾರಿಯಲ್ಲೇ ಹೋಗ್ಬೇಕು, ಇದೇ ಸರಿ ಅಂತ ನಾವು ಹೇಳಕ್ ಆಗೋದಿಲ್ಲ. ಒಂದು ಮಾತು ಹೇಳ್ಬೋದು, ಬುದ್ಧಿವಾದ ಹೇಳ್ಬೋದು, ನಮ್ಮಲ್ಲಿ ಏನ್ ಜ್ಞಾನ ಇದೆಯೋ ನಾವು ಅದನ್ನ ಹೇಳ್ಬೋದು, ಅಷ್ಟೇ ಹೇಳೋದು, ಅಷ್ಟೇ ನಮ್ಮ ಕೆಲಸ. ಬಟ್ ವ್ಯಕ್ತಿ ಸರಿ ದಾರಿಯಲ್ಲಿ ಹೋಗ್ಬೇಕು, ಅವನು ತಪ್ಪು ದಾರಿಯಲ್ಲಿ ಹೋಗ್ಬೇಕು ಅನ್ನೋದು ವ್ಯಕ್ತಿಗೆ ಬಿಟ್ಟಿದ್ದು. ನಮ್ಮಲ್ಲಿ ಆತ್ಮ ಇದೆ ಅಂತ ನಾವು ಭಾವಿಸಬಹುದು. ಮತ್ತೆ ನೋಡಿ, ನಮ್ಮ ಒಂದು ಆತ್ಮಕ್ಕೆ ಏನಾದ್ರು ಒಂದು ಆಧಾರ ಬೇಕು. ನಮಗೆ ದೇಹ ಇರೋದ್ರಿಂದನೇ ನಾವು ಕಾಣ್ತಾ ಇದ್ದೀವಿ ಅಲ್ವಾ. ಆತ್ಮಕ್ಕೆ ಒಂದು ಭೌತಿಕವಾದ ದೇಹ ಬೇಕು, ಮತ್ತೆ ಭಗವಂತನ ಆಜ್ಞೆ ಬೇಕು ಅದಕ್ಕೆ. ಅದು ಸ್ವತಃ ಯಾರು ಬೇಕು ಅವ್ರ ದೇಹನ ಸೇರ್ಕೊಳ್ಳೋದಿಲ್ಲ. ಭಗವಂತನ ಆಜ್ಞೆ ಇದ್ದಾಗ ಮಾತ್ರ ಆತ್ಮ ಒಂದು ದೇಹದ ಒಳಗಡೆ ಪ್ರವೇಶ ಮಾಡುತ್ತೆ. ಅಂದ್ರೆ ಒಂದು ಆಧಾರ ಬೇಕು ಅದಕ್ಕೆ. ಹೌದು, ನಾನು ಇದೀನಿ ಅಂತ ತೋರಿಸ್ಕೊಳ್ಳೋದಕ್ಕೆ ಒಂದು ಭೌತಿಕವಾದ ದೇಹ ಮತ್ತೆ ಭಗವಂತನ ಒಂದು ಆಜ್ಞೆ. ಈ ಒಂದು ಆತ್ಮ ಅನ್ನೋದು ಏನಿದೆಯಲ್ವಾ, ಇದು ಒಳ್ಳೇದು ಮತ್ತೆ ಕೆಟ್ಟದ್ದನ್ನ ಎರಡೂ ಅನುಭವಿಸುತ್ತೆ. ಇವಾಗ ನೀವು ಅನುಭವಿಸ್ತಾ ಇದೀವಲ್ವಾ, ನಮಗೆ ಒಂದ್ಸರಿ ಒಳ್ಳೇದನ್ನು ಮಾಡ್ತೀವಿ, ಕೆಲವೊಂದ್ಸಲ ಗೊತ್ತಿಲ್ಲದೇನೆ ಕೆಟ್ಟದ್ದು ಆಗುತ್ತೆ. ಮತ್ತೆ ನಾವು ಏನೇನು ಆಹಾರ ತಿಂತೀವೋ ಅವೆಲ್ಲವೂ ನಮ್ಮ ಒಳಗಡೆ ಇರೋ ಆತ್ಮ ಅವನ್ನೆಲ್ಲವನ್ನು ಅನುಭವಿಸ್ತಾ ಇರುತ್ತೆ. ಅಂದ್ರೆ ಕರ್ಮದಿಂದ ನಾವು ಏನೆಲ್ಲ ಮಾಡ್ತೀವೋ ಅವನ್ನೆಲ್ಲ ನಮ್ಮ ಒಳಗಡೆ ಇರೋ ಆತ್ಮ ಅನುಭವಿಸ್ತಾ ಇರುತ್ತೆ. ಮತ್ತೆ ನೋಡಿ, ಆತ್ಮನ ಎಣಿಸ್ಬೋದು ನಾವು. ಇವಾಗ ನೋಡಿ, ಇವಾಗ ನಾನು ಇಲ್ಲಿದ್ದೀನಿ ಅಂದ್ರೆ ನನ್ನೊಳಗೂ ಆತ್ಮ ಇದೆ, ನಿಮ್ಮೊಳಗೂ ಆತ್ಮ ಇದೆ. ಹೀಗೆ ಎಷ್ಟು ಮಂದಿ ನಿಂತಿದ್ದಾರಲ್ವಾ ಮುಂದ್ಗಡೆ, ಅವರು ಎಲ್ಲರೂ ಹತ್ರನೂ ಆತ್ಮ ಇದೆ. ನಾವು ಅವರು ಎಲ್ಲರನ್ನು ಕೌಂಟ್ ಮಾಡಬಹುದು. ನಾನು ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಹೇಳ್ತೀನಿ, ಭಗವಂತನಿಗೂ ಮತ್ತೆ ಆತ್ಮಕ್ಕೂ ಇರೋ ಒಂದು ವ್ಯತ್ಯಾಸ ಏನು. ಅದಕ್ಕೆ ಇವುಗಳ ಒಂದೊಂದೇ ಪಾಯಿಂಟ್ ಅನ್ನ ಯೋಚನೆ ಮಾಡಿ. ನೋಡಿ, ಆತ್ಮ ಒಳ್ಳೆಯದು ಕೆಟ್ಟದ್ದನ್ನು ಕೂಡ ಅನುಭವಿಸುತ್ತೆ. ಮತ್ತೆ ಆತ್ಮಕ್ಕೆ ಒಂದು ಆಧಾರ ಬೇಕು, ದೇಹ ಬೇಕು, ಅಥವಾ ಭಗವಂತನ ಒಂದು ಆಜ್ಞೆ ಬೇಕು. ಮತ್ತೆ ಆತ್ಮಗಳನ್ನು ನಾವು ಕೌಂಟ್ ಮಾಡಬಹುದು. ನಾವು ಆತ್ಮನೇ ದೇವರು ಅಂತ ಅನ್ಕೊಂಡ್ರೆ, ದೇವರು ಅಂದ್ರೆ ಯಾವುದು? ಸರ್ವವ್ಯಾಪಿ. ಇವಾಗ ನಾವು ಆತ್ಮ ಅಂತ ಅನ್ಕೊಳ್ಳಿ. ಇವಾಗ ನಾನು ಆತ್ಮ, ನಾನು ಇಲ್ಲಿದ್ದೀನಿ, ಮತ್ತೆ ನಾನು ಬೇರೊಂದು ಜಾಗದಲ್ಲಿ ಇರ್ಬೋದು. ಹೀಗೆ ನಾನು
ಸ್ಥಳಗಳನ್ನ ಚೇಂಜ್ ಮಾಡ್ತಾ ಇರ್ತೀನಿ. ಅಂದ್ರೆ ಆತ್ಮ ಅನ್ನೋದು ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಹೋಗ್ತಾ ಇರುತ್ತೆ. ಅದಕ್ಕೊಂದು ರೂಪ ಕೂಡ ಇರುತ್ತೆ, ದೇಹದ ಒಂದು ಆಧಾರ ಕೂಡ ಬೇಕದಕ್ಕೆ. ಆದ್ರೆ ನೋಡಿ, ಭಗವಂತ ಸರ್ವವ್ಯಾಪಿ. ಭಗವಂತ ಸ್ಥಳ ಮತ್ತೆ ಟೈಮ್ ಭಗವಂತನಿಗಿಲ್ಲ, ನಮಗಿದಾವೆ ಅವು. ನೋಡಿ, ಭಗವಂತ ನಮ್ಮ ಒಂದು ದೇಹದಲ್ಲಿ ಆತ್ಮ ಇಟ್ಟಿದ್ದಾನೆ ಅಂದ್ರೆ ಹುಟ್ಟೋಕು ಮತ್ತೆ ಮರಣಿಸೋಕು ನಮಗೊಂದು ಸಮಯ ಇರುತ್ತೆ. ನಾವೊಂದು ಕೆಳಗಡೆ ಸಮಯದ ಒಂದು ಒಳಗಡೆ ನಾವಿದ್ದೀವಿ. ಆದರೆ ಭಗವಂತನಿಗೆ ಯಾವುದೇ ರೀತಿಯಾದ ಸಮಯ ಇಲ್ಲ. ಇದನ್ನ ನಾವು ಫಸ್ಟ್ ತಿಳ್ಕೊಬೇಕು. ಇನ್ನೊಂದು, ಆತ್ಮನೇ ದೇವರು ಅಂತ ಏನಾದ್ರು ನೀವು ಅನ್ಕೊಂಡ್ರೆ ನೋಡಿ, ಆತ್ಮಗಳನ್ನ ನಾವು ಕೌಂಟ್ ಮಾಡಬಹುದು, 1 2 3 4 ಅಂತ. ಅಕಸ್ಮಾತ್ ಆತ್ಮನೇ ದೇವರು ಆಗಿದ್ರೆ ದೇವರು ಕೂಡ ಇಲ್ಲಿ ವಿಭಜನೆ ಆಗ್ತಾನೆ, 1 2 1 ದೇವರು 2 ದೇವರು 3 ದೇವರು ಅಂತ ಹೇಳಿ. ಇದು ಕರೆಕ್ಟ್ ಅನ್ಸುತ್ತಾ? ಸ್ವಲ್ಪ ಯೋಚನೆ ಮಾಡಿ. ಕೆಲವೊಬ್ರು ಏನ್ ಅನ್ಕೊಂತಾರೆ ಅಂತಂದ್ರೆ ನೋಡಿ, ಒಬ್ಬ ವ್ಯಕ್ತಿ ಒಂದು 100 ಜನದಲ್ಲಿ ತುಂಬಾ ಸ್ಪೆಷಲ್ ಆಗಿ ಇದ್ರು ಅಂದ್ರೆ, ಇವಾಗ ನೋಡಿ ಪ್ರತಿಯೊಬ್ಬರಲ್ಲಿ ಪ್ರೀತಿ, ಕರುಣೆ, ಜ್ಞಾನ ಅನ್ನೋದು ಇದ್ದೇ ಇರುತ್ತೆ. ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಭಗವಂತನಲ್ಲಿ ಅಪಾರವಾದ ಭಕ್ತಿಯನ್ನ ಇಟ್ಟಿರ್ತಾರೆ. ಕೆಲವೊಬ್ರು ಅಪಾರವಾದ ಪ್ರೀತಿ ಇರುತ್ತೆ, ಅವರು ಪ್ರತಿಯೊಬ್ಬರನ್ನು ಪ್ರೀತಿಸ್ತಾ ಇರ್ತಾರೆ. ಇನ್ನು ಕೆಲವೊಬ್ರು ಅಪಾರವಾದ ಕರುಣೆಯನ್ನ ಹೆಚ್ಚಾಗಿ ಬೆಳೆಸ್ಕೊಂಡಿರ್ತಾರೆ. ಅವರು ಯಾರೇ ಏನೇ ಕೈ ಒಡ್ಡಿದ್ರು ಕೂಡ ಸುಮ್ಮನೆ ಹಂಗೆ ಕೊಡ್ತಾ ಇರ್ತಾರೆ. ಅವಾಗ ಕೆಲವೊಬ್ರು ಏನ್ ಭಾವಿಸ್ತಾರೆ, ಓ ಇವರು ದೇವರು. ನಾವು ಇದನ್ನ ಆ ರೀತಿ ನೋಡ್ಬಾರ್ದು. ನೋಡಿ, ಆ ಗುಣಗಳು ನಮ್ಮಲ್ಲೂ ಇದಾವೆ, ನಿಮ್ಮಲ್ಲೂ ಇದಾವೆ. ಅವುಗಳನ್ನ ಹೆಚ್ಚಾಗಿ ಬೆಳೆಸ್ಕೋಬೇಕು ಅಷ್ಟೇ. ಯಾರದನ್ನ ಹೆಚ್ಚಾಗಿ ಬೆಳೆಸ್ಕೊಳ್ಳೋ ಸಾಮರ್ಥ್ಯ ಇರುತ್ತೋ ಅವರು ಈ ಒಂದು ಸಮಾಜಕ್ಕೆ ಸ್ಪೆಷಲ್ ಆಗಿ ಕಾಣಿಸ್ತಾರೆ. ಅವರು ದೇವರಲ್ಲ, ಯಾಕಂದ್ರೆ ಅವರು ಹುಟ್ಟುತ್ತಾರೆ, ಮರಣಿಸ್ತಾರೆ. ದೇವರು ಅವರಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನೋಡಿ, ಯಾರು ಹುಟ್ಟುತ್ತಾರೋ, ಯಾರು ಮರಣಿಸ್ತಾರೋ, ಶರೀರ ರೂಪದಲ್ಲಿ ಇರ್ತಾರೋ ಅವರು ದೇವರಾಗಲು ಸಾಧ್ಯ ಇಲ್ಲ. ಯಾಕಂದರೆ ಭಗವಂತನಿಗೆ ಯಾವುದೇ ರೀತಿಯಾದ ಶರೀರ ಇಲ್ಲ. ಮತ್ತು ಭಗವಂತ ಒಬ್ಬನು 1 2 3 ಈ ರೀತಿ ಇಲ್ಲ, ತಂದೆ ಮಗ ಈ ರೀತಿ ಎಲ್ಲ. ಭಗವಂತ ಅನ್ನೋದು ಒಂದೇ, ಏಕಂ ಸತ್ಯ ಅನ್ನೋದು ಒಂದೇ, ಅದಕ್ಕೆ ಇನ್ನೊಂದು ಇಲ್ಲ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ನಮಗೆ ನಿದ್ದೆ ಇದೆ, ನಾವು ಊಟ ಮಾಡ್ತೀವಿ, ಮತ್ತು ನಾವು ಕರ್ಮಗಳನ್ನು ಮಾಡ್ತೀವಿ, ನಮಗೆ ಕಷ್ಟ ಸುಖ ಇದ್ದಾವೆ. ಭಗವಂತ ಇವುಗಳನ್ನೆಲ್ಲ ಮೀರಿದವನು. ಭಗವಂತನಿಗೆ ಇದು ಯಾವುದು ಇಲ್ಲ, ಅದೊಂದು ಪರಮ ಶಕ್ತಿ ಅದು. ಹಾಗಾದರೆ ನೋಡಿ, ಆ ಒಂದು ಶಕ್ತಿಯನ್ನು ಹೇಗೆ ತಿಳ್ಕೋಬೇಕು, ಸ್ವಲ್ಪ ಆಳವಾಗಿ ಯೋಚನೆ ಮಾಡಿ ಅಂತಂದರೆ ನಮ್ಮಲ್ಲಿ ಕೆಲವೊಂದು ಪ್ರಶ್ನೆ ಹುಟ್ಟಬಹುದು. ಹೌದು, ಭಗವಂತ ಭೌತಿಕವಾಗಿ ಇಲ್ಲ ಅಂತಂದರೆ ಹಾಗಾದರೆ ಈ ಒಂದು ಪ್ರಪಂಚದಲ್ಲಿ ಭಗವಂತನ ಒಂದು ಸ್ಥಾನ ಏನೂ ಇಲ್ವಾ? ಖಂಡಿತ ಇದೆ ಸ್ನೇಹಿತರೆ. ಭಗವಂತ ಪ್ರತಿಯೊಂದನ್ನು ನೋಡ್ತಾ ಇರ್ತಾನೆ. ಈ ಬ್ರಹ್ಮಾಂಡದಲ್ಲಿ ಭಗವಂತನಿಗೆ ಮರೆಯಾದದ್ದು ಯಾವುದೂ ಇಲ್ಲ. ಒಂದು ಕತ್ಲಲ್ಲಿ ಇರುವೆ ಕೂಡ ಹೋದರೆ ಭಗವಂತನಿಗೆ ಅದು ಗೊತ್ತಾಗುತ್ತೆ, ಅಷ್ಟು ಜ್ಞಾನ ಇರುತ್ತೆ ಭಗವಂತನಿಗೆ. ಇದು ಹೇಗೆ ಸಾಧ್ಯ ಅಂತಂದರೆ ನೋಡಿ ಹೇಳ್ತೀನಿ, ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ನೋಡಿ. ಇದು ಸ್ವಲ್ಪ ತುಂಬ ಕ್ಲಾರಿಟಿ ಇರುತ್ತೆ ನಿಮಗೆ ದೇವರು ಅಂದ್ರೆ ಏನು ಅಂತ. ನೋಡಿ, ಭಗವಂತ ಸೃಷ್ಟಿಕರ್ತ ಅಲ್ವಾ? ಭಗವಂತ ಸೃಷ್ಟಿ ಮಾಡೋನು. ನೋಡಿ, ಯಾವುದನ್ನ ಭಗವಂತ ಸೃಷ್ಟಿ ಮಾಡ್ತಾನೋ ಅದರಲ್ಲಿ ಭಗವಂತನ ರೂಪ ಇರೋದಿಲ್ಲ. ಅದರಲ್ಲಿ ಭಗವಂತನ ಜ್ಞಾನ, ಪ್ರೀತಿ, ಕರುಣೆ, ಅವನ ಒಂದು ಸಾಮರ್ಥ್ಯಗಳು ಇರ್ತವೆ, ಅವನ ಒಂದು ಶಕ್ತಿ ಏನು ಅನ್ನೋದು ಅದರಲ್ಲಿ ಇರ್ತವೆ. ಅದರಲ್ಲಿ ಸೃಷ್ಟಿಯಲ್ಲಿ ಭಗವಂತ ಏನು ಸೃಷ್ಟಿ ಮಾಡಿರ್ತಾನಲ್ವ ಅದರಲ್ಲಿ ಅವನ ಒಂದು ರೂಪ ಇರೋದಿಲ್ಲ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್, ಇವಾಗ ಇಲ್ಲೊಂದು ಮೈಕ್ ಇದೆ. ಈ ಒಂದು ಮೈಕ್ ಸೃಷ್ಟಿ ಮಾಡಿರೋ ವ್ಯಕ್ತಿಯ ರೂಪ ಈ ಮೈಕಲ್ಲಿ ನಾವು ನೋಡೋಕೆ ಆಗೋದಿಲ್ಲ. ಈ ಮೈಕಲ್ಲಿ ಆ ವ್ಯಕ್ತಿಯ ಒಂದು ಬುದ್ಧಿವಂತಿಕೆ, ಜ್ಞಾನ ನಾವು ತಿಳ್ಕೊಬೋದು. ಓ, ಎಷ್ಟು ಚೆನ್ನಾಗಿ ಇದನ್ನ ರೆಡಿ ಮಾಡಿದಾರಪ್ಪ, ವಾಯ್ಸ್ ಎಷ್ಟು ಕ್ಲಿಯರ್ ಆಗಿದೆ, ಒಳಗಡೆ ಎಷ್ಟು ಚೆನ್ನಾಗಿ ಸಾಫ್ಟ್ವೇರ್ ಅನ್ನ ಇಟ್ಟಿರ್ಬೋದು. ಈ ರೀತಿಯಲ್ಲಿ ಇದನ್ನ ನಾವು ನೋಡೋದ್ರ ಮುಖಾಂತರ ಆ ವ್ಯಕ್ತಿ ಭೌತಿಕವಾದ ಒಂದು ದೇಹ, ಆ ವ್ಯಕ್ತಿಯ ರೂಪ ಇದರಲ್ಲಿ ಇಲ್ಲ ಅಂದ್ರೂ ಕೂಡ ಈ ಒಂದು ಮೈಕನ್ನು ನೋಡಿ, ಈ ಮೈಕನ್ನು ರೆಡಿ ಮಾಡಿರೋ ವ್ಯಕ್ತಿಯ ಒಂದು ಜ್ಞಾನ ಶಕ್ತಿಯನ್ನು ನಾವು ಗ್ರಹಿಸಬಹುದು. ಅದೇ ರೀತಿಯಲ್ಲಿ ನೋಡಿ, ಈ ಒಂದು ಬ್ರಹ್ಮಾಂಡವನ್ನು ಭಗವಂತ ಸೃಷ್ಟಿ ಮಾಡಿದ್ದಾನೆ, ರೈಟ್? ಇವಾಗ ಯಾರು ಈ ಮೈಕನ್ನು ಸೃಷ್ಟಿ ಮಾಡಿದಾರೋ ಆ ವ್ಯಕ್ತಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಮೈಕಲ್ಲಿ ಏನೆಲ್ಲ ಇದೆ, ಇದು ಹೇಗೆ ವರ್ಕ್ ಆಗ್ತಾ ಇದೆ, ಮತ್ತು ಇದು ಯಾವಾಗ ಹಾಳಾಗುತ್ತೆ ಅನ್ನೋದು ಪ್ರತಿಯೊಂದು ಈ ಒಂದು ಮೈಕನ್ನು ರೆಡಿ ಮಾಡ್ತಿರಲ್ವಾ, ಇದರ ಒಂದು ಜ್ಞಾನ ಆ ವ್ಯಕ್ತಿಗಿರುತ್ತೆ. ಅದೇ ರೀತಿಯಲ್ಲಿ ಇಡೀ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದನಲ್ವ ಭಗವಂತ, ಅವನಿಗೆ ಈ ಬ್ರಹ್ಮಾಂಡದಲ್ಲಿ ಏನೆಲ್ಲ ಆಗ್ತಾ ಇದೆ, ಏನೆಲ್ಲ ಬ್ರಹ್ಮಾಂಡದಲ್ಲಿ ಚಲಿಸ್ತಾ ಇದೆ, ಮನುಷ್ಯ ಏನೆಲ್ಲ ಯೋಚನೆ ಮಾಡ್ತಾನೆ, ಅವನು ಏನೆಲ್ಲ ಕರ್ಮಗಳನ್ನು ಮಾಡ್ತಾನೆ ಅನ್ನೋದು ಪ್ರತಿಯೊಂದು ಡೀಟೇಲ್ ಆಗಿ, ಯಾವುದ್ಯಾವುದು ಜೀವಿ ಎಲ್ಲೆಲ್ಲಿದೆ ಅನ್ನೋದು ಪ್ರತಿಯೊಂದು ಭಗವಂತನಿಗೆ ಗೊತ್ತಿರುತ್ತೆ. ಆ ಒಂದು ಜ್ಞಾನ ಭಗವಂತನಿಗೆ ಇರುತ್ತೆ. ಅವನು ಎಲ್ಲವನ್ನು ನೋಡ್ತಾನೆ, ಎಲ್ಲವನ್ನು ಕೇಳ್ತಾನೆ. ಅವನು ನಮ್ಮ ಕಣ್ಣಿಗೆ ಕಾಣದೇ ಇದ್ದರೂ ಕೂಡ ಆ ಒಂದು ಸಾಮರ್ಥ್ಯ ಭಗವಂತನಿಗೆ ಇದೆ. ಅದಕ್ಕೆ ನಾವು ಆ ಒಂದು ಶಕ್ತಿಯನ್ನು, ಅವನು ಮಹಾಜ್ಞಾನವಂತ ಮತ್ತು ಮಹಾ ಕರುಣೆ ಉಳ್ಳವನು ಅಲ್ವಾ, ಮಹಾಪ್ರೀತಿ ಉಳ್ಳವನು, ಮಹಾಶಕ್ತಿ ಉಳ್ಳವನು ಅಂತಂದು ಕರಿತೀವಿ. ಅಂದರೆ ಆ ಒಂದು ಶಕ್ತಿಗೆ ಅದು ಅನ್ಲಿಮಿಟೆಡ್, ಮತ್ತು ಆ ಒಂದು ಜ್ಞಾನಕ್ಕೆ ಅದು ಅನ್ಲಿಮಿಟೆಡ್, ಆ ಒಂದು ಪ್ರೀತಿಗೆ ಅದು ಅನ್ಲಿಮಿಟೆಡ್. ಭಗವಂತನಲ್ಲಿ ಅಷ್ಟು ಇರುತ್ತೆ. ಹಾಗಾಗಿನೇ ಈ ಬ್ರಹ್ಮಾಂಡದಲ್ಲಿ ಎಲ್ಲವೂ ಭಗವಂತನಿಗೆ ಗೊತ್ತಾಗುತ್ತೆ. ಹಾಗಾಗಿನೇ ಯಾವುದೇ ವ್ಯಕ್ತಿ ಆಗಲಿ ವಸ್ತು ಆಗಲಿ ಭಗವಂತನ ಸರಿಸಮಾನ ಆಗೋಕ್ಕೆ ಸಾಧ್ಯನೇ ಇಲ್ಲ. ಆತ್ಮನು ಕೂಡ ಭಗವಂತನ ಒಂದು ಸೃಷ್ಟಿ.
ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಆತ್ಮ ಇದೆ, ಆತ್ಮ ತನ್ನನ್ನು ತಾನು ತೋರಿಸ್ಕೋಬೇಕು ಅಂತಂದರೆ ಅದಕ್ಕೆ ಭಗವಂತನ ಆಜ್ಞೆ ಬೇಕು ಮತ್ತು ಶರೀರ ಬೇಕು. ಎಷ್ಟೋ ಜನ ಅನ್ಕೊತಾರೆ ಇಲ್ಲ ಆತ್ಮನೇ ದೇವರು ಅಂತ ಹೇಳಿ ಮನುಷ್ಯರಿಗೆ ಭಗವಂತನನ್ನು ಹೋಲಿಸ್ತಾರೆ. ಇದು ಸರಿಯಾದ ಒಂದು ಜ್ಞಾನ ಅಲ್ಲ. ನೀವು ಈ ರೀತಿ ಭಾವಿಸ್ತಾ ಇದ್ದೀರಾ ಅಂತಂದರೆ ನೀವು ತುಂಬ ಕೆಳಮಟ್ಟದಲ್ಲಿ ಭಗವಂತನನ್ನು ನೋಡೋಕೆ ಪ್ರಯತ್ನ ಪಡ್ತಾ ಇದ್ದೀರಾ ಅಂತ ಅರ್ಥ. ನೋಡಿ, ಭಗವಂತನಿಗೆ ಅಷ್ಟು ಜ್ಞಾನ ಇದೆ, ಅಷ್ಟು ಶಕ್ತಿ ಇದೆ. ಭಗವಂತನಿಂದ ನಾವು ಸೃಷ್ಟಿ ಆಗಿರೋರು. ಜ್ಞಾನದ ಮುಖಾಂತರ ಆ ಒಂದು ಶಕ್ತಿಯನ್ನು ನೇರವಾಗಿ ತಿಳ್ಕೊಂಡು ಧ್ಯಾನ ಮಾಡಬೇಕು, ನಮ್ಮ ಪಾಪಗಳನ್ನು ಕ್ಷಮಿಸುವಂತ ಕೇಳ್ಕೋಬೇಕು ಆ ಒಂದು ಶಕ್ತಿ ಹತ್ರ. ಅದು ಬಿಟ್ಟು ನಾವು ಯಾವ್ದಾದ್ರು ಸಣ್ಣ ಪುಟ್ಟ ವಸ್ತುಗಳನ್ನು ನಾವು ಆ ಒಂದು ಶಕ್ತಿಗೆ ಹೋಲಿಸಿ ನಾವು ಅದೇ ದೇವರು ಅಂತ ಹೇಳಿ ಭಾವಿಸ್ತಾ ಇದ್ದೀವಿ ಅಂತಂದರೆ ನಾವು ತೀರಾ ಕೆಳಮಟ್ಟಕ್ಕೆ ಹೋಗ್ತೀವಿ. ಭಗವಂತ ಇದನ್ನ ಮೆಚ್ಚೋದಿಲ್ಲ, ಭಗವಂತನಿಗೆ ಇದು ಇಷ್ಟ ಕೂಡ ಆಗೋದಿಲ್ಲ. ಅದಕ್ಕೆ ಆಲೋಚನೆ ಶಕ್ತಿ ಇದೆ, ಬುದ್ಧಿಶಕ್ತಿ ಇದೆ. ಯಾಕಿದೆ ಅಂತಂದರೆ ಬ್ರಹ್ಮಾಂಡವನ್ನು ನೋಡಿ ಆ ಭಗವಂತನ ಶಕ್ತಿ ಜ್ಞಾನವನ್ನು ತಿಳ್ಕೋಬೇಕು, ಆ ನಿಜವಾದ ಭಗವಂತನನ್ನು ಅರಿಬೇಕು. ಆದರೆ ಮನುಷ್ಯ ಭಗವಂತನನ್ನು ಬಿಟ್ಬಿಟ್ಟಿದ್ದಾನೆ. ತನ್ನ ಸ್ವಾರ್ಥಕ್ಕೆ, ಹೆಚ್ಚು ದುರಾಸೆಗೆ, ಲೌಕಿಕ ಒಂದು ಭೋಗಕ್ಕೆ ಇವೆಲ್ಲವೂ ಬೇಕು, ಸ್ವಲ್ಪ ಬೇಕು. ಇವಾಗ ನೋಡಿ, ಪ್ರಯಾಣ ಮಾಡ್ತಾ ಇದ್ದೀವಿ ಅಂದರೆ ಪ್ರಯಾಣಕ್ಕೆ ಟಿಕೆಟ್ ಎಷ್ಟು ಮುಖ್ಯನೋ ಅದೇ ರೀತಿಯಲ್ಲಿ ನಾವು ಇಲ್ಲಿ ಜೀವನದಲ್ಲಿ ಬದುಕ್ತಾ ಇದ್ದೀವಿ ಅಂತಂದರೆ ಸತ್ಯವನ್ನು ತಿಳ್ಕೊಳ್ಳೋದಕ್ಕೋಸ್ಕರ ನಾವು ಇಲ್ಲಿ ಬದುಕಬೇಕಾಗುತ್ತೆ. ಆ ಒಂದು ಬದುಕಿಗೆ ಏನು ಬೇಕೋ ಅಷ್ಟೇ ಬೇಕಾಗುತ್ತೆ, ಅಷ್ಟೇ ನಾವು ಸಂಪಾದನೆ ಮಾಡಬೇಕಾಗುತ್ತೆ. ಅದು ಬಿಟ್ಟು ನಾವು ಇಲ್ಲೇ ಎಲ್ಲ ಅಂತ ಹೇಳಿ ಅತಿಯಾದ ದುರಾಸೆಗೆ ಹೋದ್ವಿ ಅಂತಂದರೆ ನಮ್ಮ ಬುದ್ಧಿ ಪೂರ್ತಿ ಅವುಗಳನ್ನೇ ಸಂಪಾದನೆ ಮಾಡೋಕ್ಕೆ ಮುಂದಾಗುತ್ತೆ. ಇದು ಮನುಷ್ಯ ತನಗೆ ತಾನೇ ಮಾಡಿಕೊಂಡ ಒಂದು ದೊಡ್ಡ ನಷ್ಟ. ತನ್ನ ಬುದ್ಧಿಶಕ್ತಿ, ಆಲೋಚನೆ ಶಕ್ತಿಯನ್ನು ಉಪಯೋಗಿಸಿ ಅವನು ತನ್ನನ್ನೇನು ಸೃಷ್ಟಿ ಮಾಡಿದನಲ್ವ ಆ ಒಂದು ಶಕ್ತಿಯನ್ನು ತಿಳ್ಕೋಬೇಕು. ಇದನ್ನೇ ಅವನು ಮರೆತು ಯಾವುದೋ ಒಂದು ಹಿಂದೆ ಓಡ್ತಾ ಇದ್ದಾನೆ ಅಂತಂದರೆ ನಿಜವಾಗ್ಲೂ ಆ ವ್ಯಕ್ತಿ ತುಂಬ ನಷ್ಟದಲ್ಲಿದ್ದಾನೆ ಅಂತ ಅರ್ಥ. ಹಾಗಾಗಿ ಸ್ನೇಹಿತರೆ, ಫೈನಲ್ ಆಗಿ ಭಗವಂತ ಅಂದರೆ ಭಗವಂತನೇ. ನಮಗೆ ಗೊತ್ತಿಲ್ಲ ಅಂದರೆ ಭಗವಂತನ ಬಗ್ಗೆ ಸರಿಯಾಗಿ ತಿಳ್ಕೋಬೇಕು. ನಮಗೆ ಇಷ್ಟ ಬಂದಂಗೆ ಸತ್ಯಕ್ಕೆ ನಾವು ಏನೇನೋ ಸೇರಿಸಿ ಇದೇ ಸತ್ಯ, ಇದೇ ಭಗವಂತ ಅಂತ ಹೇಳೋ ಒಂದು ಸ್ವಾತಂತ್ರ್ಯ ನಮಗಿಲ್ಲ. ಅಕಸ್ಮಾತ್ ಹೇಳಿದ್ವಿ ಅಂದರೆ ಅದೇ ಸತ್ಯ ಆಗೋದಿಲ್ಲ. ಸತ್ಯ ಅನ್ನೋದು ಒಂದಿರುತ್ತೆ, ಭಗವಂತ ಅನ್ನೋದು ಒಂದಿರುತ್ತೆ. ಅದನ್ನು ನಾವು ಹೇಗಿದೆಯೋ ಹಾಗೇ ತಿಳ್ಕೊಂಡು ಅದನ್ನು ಹಾಗೇ ಧ್ಯಾನ ಮಾಡಬೇಕು, ಪೂಜೆ ಮಾಡಬೇಕು. ಇದರಲ್ಲಿ ನೋಡಿ, ಇದಕ್ಕೆ ವ್ಯಕ್ತಿಯಿಂದ ಯಾವುದೇ ರೀತಿಯಾದ ಹಣ ಖರ್ಚು ಮಾಡಬೇಕಾಗಿಲ್ಲ. ವ್ಯಕ್ತಿ ತನ್ನ ಆಸ್ತಿ ಮತ್ತು ಸಂಪತ್ತನ್ನು ಖರ್ಚು ಮಾಡಬೇಕಾಗಿಲ್ಲ. ಇದಕ್ಕೆ ಖರ್ಚು ಮಾಡಬೇಕಾಗಿರೋದು ಏನು ಅಂದರೆ ಅವನ ಒಂದು ಜ್ಞಾನ ಮತ್ತು ಹೃದಯವಂತಿಕೆ ಅಷ್ಟೇ. ಭಗವಂತ ನಮ್ಮ ಒಂದು ಹೃದಯನ ನೋಡ್ತಾನೆ ಅಷ್ಟೇ, ಬೇರೆ ಏನು ನೋಡೋದಿಲ್ಲ. ಇದು ಒಂದು ಸತ್ಯ ಅರ್ಥ ಮಾಡ್ಕೋಬೇಕು.